ಈ ಒಂದು ಧಾರ್ಮಿಕ ಶ್ರದ್ಧೆಯ ಕೇಂದ್ರವನ್ನು ತುಂಬ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡಿಸಿ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವವನ್ನು ಮುನ್ನಡೆಸಿಕೊಂಡು ಬರ್ತಾ ಇರ್ತಕ್ಕಂತಹ ಯಾವತ್ತೂ ನಮ್ಮ ಶ್ರೀಮಠರಾಗಿರ್ತಕ್ಕಂತಹ ಶ್ರೀ ನರೇಂದ್ರ ರಾಠೋಡ್ರವರಲ್ಲಿ ಹಾಗೆಯೇ ಅವರ ಸುಪುತ್ರರಾಗಿರುವಂತಹ ಮಣಿಕಂಠ ರಾಠೋಡ್ರವರಲ್ಲಿ ಹಾಗೆಯೇ ರಾಜೀವ್ ರಾಠೋಡ್ರವರಲ್ಲಿ ಅಯ್ಯಪ್ಪ ರಾಠೋಡ್ರವರಲ್ಲಿ ಎಲ್ಲ ಅವರ ಪರಿವಾರ ಬಂಧುಗಳೇ, ಜೊತೆಗೆ ಸಮಾರಂಭದಲ್ಲಿ ಒಂದು ಸಾಂಸ್ಕೃತಿಕ ರಸಮಂಜರಿ ಸಮಾರಂಭವನ್ನು ನೀಡಲಿಕ್ಕೆ ತುಂಬ ದೂರದಿಂದ ನಮ್ಮ ಗಡಿ ಭಾಗಕ್ಕೆ ಆಗಮಿಸಿರುವಂಥ ಕನ್ನಡದ ಹೆಸರಾಂತ ಯುವ ಗಾಯಕರಾಗಿರುವಂಥ ಹನುಮಂತರವರಲ್ಲಿ ಹಾಗೆಯೇ ಅವರೆಲ್ಲ ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಯುವಕರೇ, ತಾಯಿಯರೇ, ಎಲ್ಲ ಛಾಯಾಗ್ರಾಹಕರೇ ಮತ್ತು ಮಕ್ಕಳೇ, ಎಲ್ಲರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಶರಣ ಬಂಧುಗಳೇ, ತಮ್ಮೆಲ್ಲ ಗೊತ್ತಿರುವಂತೆ ನಮ್ಮ ನರೇಂದ್ರ ರಾಠೋಡ್ರವರ ನೇತೃತ್ವದಲ್ಲಿ ಈ ಒಂದು ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬಹಳ ಶಿಥಿಲಾವಸ್ಥೆ ಇತ್ತು. ಆದರೆ ನಮ್ಮ ನರೇಂದ್ರ ರಾಠೋಡ್ ಇಡೀ ಅವರ ಕುಟುಂಬ ಪರಿವಾರ ಕೂಡಿಕೊಂಡು ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನವನ್ನು ಅತ್ಯಂತ ಒಂದು ಸುಮಧುರವಾಗಿ, ಸುಂದರವಾಗಿ, ಸುಸಜ್ಜಿತವಾಗಿ ಒಂದು ಜೀವನೋದ್ಧಾರವನ್ನು ಮಾಡಿ, ಜೊತೆಗೆ ಪ್ರತಿ ವರ್ಷವೂ ಸಹಿತ ಇಲ್ಲಿ ಸಾಮೂಹಿಕ ಕಲ್ಯಾಣ ಮಹೋತ್ಸವ, ಜೊತೆಗೆ ಜಾತ್ರಾ ಮಹೋತ್ಸವ, ಕಾರ್ತಿಕ ಮಹೋತ್ಸವವನ್ನು ನಮ್ಮ ರಾಠೋಡ್ ಪರಿವಾರದವರು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರವಾಗಿದೆ. ಜೊತೆಗೆ ಹೆಚ್ಚಿನ ಮಾತುಗಳನ್ನು ಆಡದೆ ನಮ್ಮ ಹನುಮಂತರು ಬಂದಿದ್ದಾರೆ, ಎಲ್ಲ ಸಹ ಎಲ್ಲ ಕಲಾವಿದರು ಬಂದಿದ್ದಾರೆ. ಅವರ ಸಂಗೀತವನ್ನು ತಾವೆಲ್ಲ ಆಲಿಸಬೇಕಾಗ್ತದೆ. ವಿಶೇಷವಾಗಿ ನಮ್ಮ ನರೇಂದ್ರ ರಾಠೋಡ್ರವರು ಜಾತ್ರೆ ಮಾಡಿ ದೀಪ ಹಚ್ಚಿ ಎಲ್ಲ ಪ್ರಸಾದ ಮಾಡಿ ಮುಗಿಸ್ಬಿಡ್ತಿದ್ರು. ಇಷ್ಟೆಲ್ಲ ಒಂದು ರಸಮಂಜರಿ ಕಾರ್ಯಕ್ರಮ ಮಾಡಲಿಕ್ಕೆ ಯಾರು ಬರಬೇಕಾಗ್ತಪ್ಪ ಅಂದ್ರೆ ನಾವು ಮಣಿಕಂಠ ಅಂತ ಕಾಣುತ್ತಲ್ಲ, ಮಣಿಕಂಠ ಇದ್ದರೆ ಇವೆಲ್ಲ ಸ್ವಲ್ಪ ರಸಮಂಜರಿ ಇರಲೇಬೇಕಾಗುತ್ತೆ. ನಾವು ನರೇಂದ್ರ ರಾಠೋಡ್ ಆಗಲ್ಲ, ದೀಪ ಬೆಳೆಸಿ ಪೂಜೆ ಮಾಡಿ ಕಾಯಿ ಹೊಡೆದು ನಿಮಗೆಲ್ಲ ಪ್ರಸಾದ ಮಾಡಿಸಿ ಕಳಿಸಿಕೊಡ್ತದ. ಆದ್ರೆ ನಮ್ಮ ಮಣಿಕಂಠ ಆಗಲ್ಲ, ಸ್ವಲ್ಪ ಎಲ್ಲ ಕೂಡು ಕುಪ್ಪಳಿಸಿ ಸೀರೆ ಒಂದು ಮನೆಗೆ ಅಂತೇಳಿ ಮಣಿಕಂಠ ಹನುಮಂತನ ಗಾರಿಸಿ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡ ನಮ್ಮ ಮಣಿಕಂಠ. ಹಾಗಾಗಿ ಯುವ ಪ್ರತಿಭೆ ಇದ್ದಾರೆ, ಬಿಜೆಪಿ ಪಕ್ಷದ ಯುವ ನಾಯಕರಾಗಿ ಅವರು ಬೆಳೀತಾ ಇದ್ದಾರೆ. ಅವರಿಗೆ ಒಳ್ಳೆಯ ಭವಿಷ್ಯ, ಉಜ್ವಲವಾದಂಥ ಭವಿಷ್ಯ ರೂಪುಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಆಶೀರ್ವದಿಸಿ, ನಮ್ಮ ಹನುಮಂತ ಬಹಳ ಯುವ ಗಾಯಕ, ಬಹಳ ದೂರದಿಂದ ನಮ್ಮ ನಾಡಿಗೆ ಬಂದಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ಬಹಳ ನ್ಯಾಚುರಲ್ ಆಗಿ, ಬಹಳ ಸರಳವಾಗಿರ್ತಾರೆ ನಮ್ಮ ಹನುಮಂತ. ನೋಡ್ತೀವಿ ನಾವು ಎಲ್ಲಿದ್ದಾರೆ, ಇವ್ರು ಎಕರೆ ಬೇಕಾದ್ರೆ ಪಂದ್ಯ ಉಟ್ಕೊಂಡು ಬಂದುಬಿಡ್ತಾರೆ ನಮ್ಮ ಹನುಮಂತ. ಅಷ್ಟು ಸರಳವಾಗಿ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಕಡಿಮೆ ಸಮಯದಲ್ಲಿಯೇ, ಅತ್ಯಂತ ಕಡಿಮೆ ಸಮಯದಲ್ಲಿ ನಮ್ಮ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಸರಳ ಕಲಾವಿದ ಯಾರಿದ್ರೆ ಅವರೇ ನಮ್ಮ ಹನುಮಂತ. ಹನುಮಂತ ನಮ್ಮ ನಾಡಿಗೆ ಬಂದಿದ್ದು ತುಂಬ ಸಂತೋಷ ತಂದಿದೆ. ಆತನ ಹಾಡನ್ನ ಗಾಯವನ್ನು ಕೇಳಿ ನೀವೆಲ್ಲರೂ ಸಂತೋಷ ಪಡಬೇಕನ್ನುವಂಥ ಮಾತನ್ನು ಹೇಳಿ, ಮತ್ತು ನಾಳೆ ಬೆಳಿಗ್ಗೆ ಲಕ್ಷ್ಮೀ ತಿಮ್ಮಪ್ಪ ದೇವರ ಒಂದು ಕಲ್ಯಾಣ ಮಹೋತ್ಸವ ಮತ್ತು ಒಂದು ರಥೋತ್ಸವ ಜರುಗ್ತಾ ಇದೆ. ಆ ಸಂದರ್ಭದಲ್ಲಿ ತಾವೆಲ್ಲ ಭಾಗಿಗಳಾಗಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಾವು ಸರಿ ಅಂತ ಹೇಳಿದ್ವಿ. ವರ್ಷ ಹನುಮಂತನ ಬರ್ತಾನೆ, ಅವನಂತೂ ನೋಡೋಣ, ಬರೇ ಟಿವಿಗೆ ನೋಡಿದ್ದೀವಿ ಹನುಮಂತನ, ಇವತ್ತಿಲ್ಲಿ ನೋಡಕತ್ತೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ 12 ಮಾತನ್ನು ಮುಗಿಸ್ತಾ ಇದ್ದೇನೆ. ಶರಣ.